ಎಪಿಸೋಡ್ 128. ಜನ್ಮ ಕೊಡೋದೇನೆ ಒಂದು ಮಗುಗೆ ತಾಯಿಯಾದವಳು ನಾನು. ನಿತ್ಯ ತನ್ನ ರೂಮ್ನಲ್ಲಿ ಬುಕ್ ಹಿಡ್ಕೊಂಡು ಕೂತಿದ್ಲು. ಶರತ್ ರೂಮ್ ಒಳಗಡೆ ಬಂದು ಅವಳು ಹಿಡಿದ ಬುಕ್ ಕಿತ್ತು ಕ್ಲೋಸ್ ಮಾಡಿ ಪಕ್ಕಕ್ಕಿಟ್ಟು ತಾನು ಬಂದು ಅವಳನ್ನ ಅಂಟ್ಕೊಂಡು ಪಕ್ಕ ಕೊಳ್ತ. ನಿತ್ಯ ಅವನ ಮೇಲೆ ಸ್ವಲ್ಪ ಹುಸಿ ಮುನ್ಸಿದ್ದಿದ್ರಿಂದ ಅವನ್ನ ಓರೆಗಣ್ಣಿಂದ ನೋಡಿ ಮಾತಾಡದೆ ಕೈ ಕಟ್ಕೊಂಡು ಕುಳಿತಿದ್ಲು. ಶರತ್ ಅವಳು ಹೇಗೆ ಕೂತಿದ್ಲು ಹಾಗೆ ತಾನು ಕೈ ಕಟ್ಕೊಂಡು ಕೂತ್ಕೊಂಡ. ನಿತ್ಯ ಅದನ್ನ ನೋಡಿ ಒಳಗೆ ನಗುತ್ತಾ ತನ್ನ ಕೆನ್ನೆ ಮೇಲೆ ಕೈ ಇಟ್ಟು ಕೂತ್ಕೊಂಡ್ಳು. ಅವನು ಕೂಡ ಹಾಗೆ ಕೆನ್ನೆ ಮೇಲೆ ಕೈ ಇಟ್ಟು ಕೂತ್ಕೊಂಡ. ಅವಳು ಏನು ಮಾಡ್ತಾಳೆ ಅದೇ ರೀತಿ ತಾನು ಮಾಡ್ತಾ ಕೂತಿದ್ದ. ನಿತ್ಯ, ಏನು ರೀ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡ್ತಾ ಇದ್ದೀರಲ್ಲ, ಯಾಕೆ ಅಂದ್ಲು. ಶರತ್, ಅಯ್ಯೋ ನಾನು ಯಾಕೆ ನೀನು ಮಾಡಿದ್ದನ್ನು ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ ನಿನಗೆ? ನೀನೇ ಯಾಕೆ ನಾನು ಮಾಡಿದ್ದನ್ನೇ ಮಾಡ್ತಾ ಇರಬಾರ್ದು ಅಂತ ಅಂದ. ನಿತ್ಯ, ಓ ಹೌದಾ, ಹಾಗಾದರೆ ನೀವು ಮಾಡ್ದಾಗೆ ನಾನು ಮಾಡ್ತಾ ಇದ್ದೀನಿ ಅಂತನಾ ಅಂದ್ಲು. ಶರತ್, ಹೌದು, ನೀನೇ ಮಾಡ್ತಾ ಇರೋದು ಅಂದ. ನಿತ್ಯ ಬೆಡ್ಡಿಂದ ಮೇಲೆದ್ದು ಡೋರ್ ಹತ್ರ ಬಂದು ಲಾಕ್ ಮಾಡಿ ರೊಮ್ಯಾಂಟಿಕ್ ಮೂಡಲ್ಲಿ ಅವನ ಹತ್ರ ಬಂದು, ಹಾಗಾದರೆ ನೀವು ನಾನು ಮಾಡ್ದ ಹಾಗೆ ಮಿಮಿಕ್ ಮಾಡ್ತಾ ಇಲ್ಲ ಅಲ್ವಾ ಅಂತ ಅವನ ಮುಖದ ಹತ್ರ ಬಂದಳು. ಶರತ್ ಅವಳನ್ನೇ ನೋಡ್ತಾ ಹಾಂ ಹೌದು, ನಾನು ಏನು ಅಂತ ತೊದಲ್ತಾ ಇದ್ದ. ನಿತ್ಯ ಅವನ ತುಟಿಗೆ ಚುಂಬಿಸಿ, ನೀವೇನು ಮಾಡಿಲ್ವಾ ಅಂದ್ಲು. ಇಷ್ಟಾದ ಮೇಲೆ ನಮ್ಮ ಹೀರೋ ಸುಮ್ಮನೆ ಇರ್ತಾನ? ಖುಷಿಯಿಂದ ನಗ್ತಾ ಅವಳನ್ನ ಬಿಗ್ ತಬ್ಬಿ ಬೆಡ್ ಮೇಲೆ ಹಾಕ್ಕೊಂಡು, ಹೌದು ರಾಕ್ಷಸಿ, ನಾನೇ ನೀನು ಹೇಗೆ ಮಾಡ್ತೀಯ ಹಾಗೆ ಮಿಮಿಕ್ ಮಾಡಿದ್ದು, ಈಗ ಮಾಡೋದು ಕೂಡ ಅದೇ ಅಂತ ಅವಳು ತುಟಿಗೆ ದೀರ್ಘವಾಗಿ ಚುಂಬಿಸ್ದ. ಮತ್ತೆ ಅವಳು ಕೆನ್ನೆ ಹಣೆಗೆ ಮುತ್ತಿಟ್ಟು, ನನ್ನ ಮುದ್ದು ರಾಕ್ಷಸಿಗೆ ಏನಾಗಿದೆ, ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದೆ ಅಂದ. ನಿತ್ಯ ಅವನ ಮೇಲಿದ್ದ ಕೋಪ ನೆನಪು ಮಾಡಿಕೊಂಡು, ಹೋ ಹೌದಲ್ಲ, ನಂಗೆ ನಿಮ್ಮ ಮೇಲೆ ಹೆವಿ ಕೋಪ ಇದೆ, ಬಿಡ್ರಿ ನನ್ನ ಅಂದ್ಲು. ಶರತ್ ಇನ್ನೂ ಗಟ್ಟಿಯಾಗಿ ತಪ್ಕೊಂಡು ತುಟಿಗೆ ಮುತ್ತಿಟ್ಟ ಮೇಲೆ, ಅದೆಲ್ಲ ಊಫಿ ಅಂತಾನೆ ಅರ್ಥ, ಈಗ ನೀನು ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ, ಹೇಳು ಇವಾಗ ಕೋಪ ಯಾಕೆ ಅಂತ ಅಂದ. ನಿತ್ಯ, ಮತ್ತೆ ನೀವು ನನ್ನ ಮಾತೆ ಕೇಳಿಲ್ಲ ಅಂದರೆ ಏನು ಮಾಡಲಿ ಅಂದ್ಲು. ಶರತ್, ಮುದ್ದು, ನಾನು ನಿನ್ನ ಮಾತು ಕೇಳಲ್ಲ ಅಂತ ಯಾವಾಗ ಹೇಳಿದೆ, ಆದರೆ ನೀನು ಯಾಕೆ ನಾವು ಹೇಳಿದ್ದು ಕೇಳಲ್ಲ, ಏನೂ ನೋಡಿದೆ ಅಂತೀಯ, ಆದರೆ ನಾವು ನೋಡಿದ್ರೆ ಅಲ್ಲಿ ಏನೂ ಇರಲ್ಲ, ಅದನ್ನು ಹೇಳಿದ್ರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ವಲ್ಲ ನೀನು, ಅದೇ ಬೇಜಾರು ಅಂದ. ನಿತ್ಯ ಎದ್ದು ಕೂತ್ಕೊಂಡು, ಹಾಗಾದರೆ ಇದೆಲ್ಲ ನನ್ನ ಭ್ರಮೆ ಅಂತೀರಾ ಸರ್ ಅಂದ್ಲು. ಶರತ್, ಹೌದು ಪಾರಿಜಾತ, ಮೊದಲು ಓವರ್ ಥಿಂಕ್ ಮಾಡೋದು ಬಿಡು ಅಂದ. ನಿತ್ಯ ಕೋಪದಲ್ಲಿ, ಇದೆಲ್ಲ ನನ್ನ ಭ್ರಮೆ ಅಲ್ಲ, ಆ ಲಾವಣ್ಯ ನನ್ನ ಬೆನ್ನ ಹಿಂದೆ ಆಡ್ತಿರೋ ಆಟ, ಆದಷ್ಟು ಬೇಗ ಅದು ಅವಳೇ ಅಂತ ನಿಮ್ಮ ಕಣ್ಣು ಮುಂದೆನೇ ಪ್ರೂವ್ ಮಾಡ್ತೀನಿ, ನೋಡ್ತಾ ಇರಿ ಅಂದ್ಲು. ಶರತ್, ಏನು ಚಾಲೆಂಜ್ ಆಗ್ತಾ ಇದೆಯಾ ರಾಕ್ಷಸಿ ಅಂದ. ನಿತ್ಯ, ಹಾಗೆ ಅಂದ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗೋಕೆ ಮುಂದಾದ್ಲು. ಶರತ್, ನಿಂತ್ಕೋ ಪಾರಿಜಾತ ಅಂತ ಅವಳ ಹತ್ರ ಬಂದು ಅವಳು ಎರಡೂ ಕೆನ್ನೆ ಹಿಡಿದು, ಮುದ್ದು, ಯಾಕಿಷ್ಟು ಹಠ ನಿನಗೆ, ನನಗೆ ನೀನು ಏನು ಪ್ರೂವ್ ಮಾಡೋದು ಬೇಡ ಕಣೆ, ನಾನು ನಿನ್ನ ಸಂಪೂರ್ಣವಾಗಿ ನಂಬ್ತೀನಿ, ಆದರೆ ನನಗೆ ಒಂದು ಹೇಳು, ಲಾವಣ್ಯ ನಿನ್ನ ಬೆನ್ನ ಹಿಂದೆ ಏನೇನೋ ಮಾಡ್ತಾ ಇದ್ದಾಳೆ ಅಂದೆ, ಅದನ್ನು ಒಪ್ಕೊಳ್ಳೋಣ, ಆದರೆ ಅವಳು ಮನೆಯಲ್ಲೇ ಇದ್ದಾಳೆ ಅಂತ ಪದ್ಮ ಆಂಟಿ ನಿನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಾರೆ, ಅವ್ರು ನಿನ್ನನ್ನು ಲಾವಣ್ಯ ಥರನೇ ಟ್ರೀಟ್ ಮಾಡ್ತಾರೆ ಅಲ್ವಾ, ನಂಗೆ ಅನಿಸುತ್ತೆ ನೀನು ಅವಳ ವಿಚಾರನ ತುಂಬ ತಲೆಗೆ ಹಾಕ್ಕೊಂಡಿದ್ಯಾ, ಜೊತೆಗೆ ಸತ್ಯಾಳ ವಿಚಾರನೂ ಕೂಡ ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ಯಾ, ಇದೆಲ್ಲ ನಿನಗೆ ಭ್ರಮೆ ಥರ ಕಾಡ್ತಾ ಇದೆ ಅನ್ನಿಸ್ತಾ ಇದೆ, ಪ್ಲೀಸ್ ಈಗೆಲ್ಲ ಆಡಬೇಡ, ಕೂಲಾಗಿ ಖುಷಿಯಾಗಿ ಆರಾಮಾಗಿರು, ನಂಗೆ ಅಷ್ಟೇ ಬೇಕಾಗಿರೋದು ಅಂದ. ನಿತ್ಯ ಅವನ ಮಾತು ಕೇಳಿ ಅವನ ಕೈ ಹಿಡಿದು ಸ್ಮೈಲ್ ಅಷ್ಟೇ ಮಾಡಿ ಏನು ಮಾತಾಡದೆ ಅಲ್ಲಿಂದ ಹೋದ್ಲು. ರೂಮಿಂದ ಬಾಲ್ಕನಿ ಕಡೆ ಬಂದವಳಿಗೆ ಲಾವಣ್ಯ ಕೆಳಗೆ ಆಟ ಆಡ್ತಿದ್ದ ಮನೆ ಕೆಲ್ಸದ ಮಂಜುಳಾ ಮಗು ಕೈ ಹಿಡ್ಕೊಂಡು ಪ್ರೆಸ್ ಮಾಡ್ತಾ ಇರೋದು ಕಾಣಿಸ್ತು. ನಿತ್ಯ ಅದನ್ನು ನೋಡಿ, ಅಯ್ಯೋ ಇವಳಾ, ಏಯ್ ಬಿಡೆ ಆ ಮಗುನ, ಇದೇ ಕಣೆ ನಿನಗಿವತ್ತು ಅಂತ ಕೆಳಗೆ ಬಂದು ಅವಳಿಂದ ಆ ಮಗುನ ಬಿಡಿಸ್ಕೊಂಡು, ಲಾವಣ್ಯ ಇಷ್ಟು ದಿನ ರಾತ್ರಿ ಹೊತ್ತು ಆಟ ಆಡ್ತಾ ಇದ್ದೆ, ಇವತ್ತು ಹಗಲಲ್ಲಿ ಬಂದಿದ್ಯಾ, ಆ ಮಗುನ ಯಾಕೆ ಹಿಡ್ಕೊಂಡು ಹಿಂಸೆ ಮಾಡ್ತಾ ಇದೆಯಾ, ನೀನು ಟೊಳ್ಳು ಗಿಮಿಕ್ಸ್ ನನ್ನ ಮುಂದೆ ನಡೆಯಲ್ಲ ಅಂತ ಮಗು ಮೇಲೆ ಪ್ರಯೋಗಿಸಕ್ಕೆ ಬಂದಿದ್ಯಾ, ಹಿಂದೆ ನಾಟಕ ಆಡ್ತಾ ಇರೋದು ನೀನೇ ಅಂತ ಹೇಳಿದ್ರು ಯಾರೂ ನಂಬ್ತಾ ಇಲ್ಲ, ಇವತ್ತು ನೀನು ನನ್ನ ಕೈಗೆ ಸಿಕ್ಕಿದ್ಯಾ, ಸುಮ್ಮನೆ ಬಿಡಲ್ಲ ನಿನ್ನ ಅಂದ್ಲು. ಲಾವಣ್ಯ ನಗ್ತಾ, ಏನೋ ಸಿಕ್ಕಿದ್ರೆ ಏನೇ ಮಾಡ್ತೀಯಾ, ನೀನು ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು 3/4% ಮಾಡಿ ಮುಗಿಸಿ ಆಗಿದೆ, ಇವತ್ತು
1/4% ಕೆಲಸನ ಮುಗಿಸ್ತೀನಿ ನೋಡ್ತೀಯಾ ಅಂತ ನಗ್ತಾ ಅವಳ ಕೈ ಹಿಡ್ಕೊಂಡ್ಳು. ಅಷ್ಟರಲ್ಲಿಗೆ ಮಂಜುಳಾ ಬಂದ್ಲು. ನಿತ್ಯಮ್ಮ, ಇಲ್ಲಿ ಒಬ್ಬರೇ ನಿಂತು ಏನು ಮಾಡ್ತಾ ಇದ್ದೀರಿ, ಬನ್ನಿ ಒಳಗೆ ಅಂತ ಲಾವಣ್ಯ ಹಿಡ್ದಿದ್ದು ನಿತ್ಯ ಕೈನ ಹಿಡ್ಕೊಂಡ್ಳು. ನಿತ್ಯ ಆಶ್ಚರ್ಯದಲ್ಲಿ ಮಂಜುಳಾನ ಮತ್ತೆ ಅವಳು ಹಿಡಿದು ತನ್ನ ಕೈ ನೋಡಿ, ಏನು ಒಬ್ಳೇನಾ? ಮಂಜುಳಾ ಅಕ್ಕ, ನಿಮ್ಮ ಕಣ್ಣಿಗೆ ನಾನು ಒಬ್ಳೇ ನಿಂತಿರೋ ಹಾಗೆ ಕಾಣಿಸ್ತಾ ಇದೆಯಾ? ಈ ಲಾವಣ್ಯ ನಿಮ್ಮ ಮಗು ಹತ್ರ ಹಾರ್ಷಾಗಿ ನಡ್ಕೋತಾ ಇದ್ದಾಳೆ, ನೀವು ನೋಡಿದ್ರೆ ಒಬ್ಳೇ ಇದ್ದೀನಿ ಅಂತ ಇದ್ದೀರಲ್ಲ, ನಿಮ್ಮ ಕಣ್ಣಿಗಳು ಕಾಣಿಸ್ತಾ ಇಲ್ವಾ ಅಂತ ಲಾವಣ್ಯ ಕಡೆ ಕೈ ತೋರಿಸಿದ್ಲು. ಮಂಜುಳಾ, ನೀವು ಏನು ಹೇಳ್ತಾ ಇದ್ದೀರಾ ನಿತ್ಯಮ್ಮ, ಇಲ್ಲಿ ಯಾರಿದ್ದಾರೆ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ವಲ್ಲ ಅಂತ ಹೇಳಿದ್ಲು. ಲಾವಣ್ಯ ನಿತ್ಯನ ನೋಡಿಕೊಂಡು ನಗ್ತಾಳೆ. ನಿತ್ಯಗೆ ಕನ್ಫರ್ಮ್ ಆಗೋಯ್ತು, ಈ ಮಂಜುಳಾ ಲಾವಣ್ಯ ಕಡೆಯವಳು ಅಂತ. ಏನು ನನ್ನನ್ನು ತಲೆ ಕೆಟ್ಟೋಳು ಅಂದ್ಕೊಂಡ್ರಾ? ಇವಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಮಂಜುಳಾ? ಸರಿ, ಇದನ್ನು ಮನೆಯವರೇ ಹೇಳಲಿ ಅಂದ್ಕೊಂಡು ಲಾವಣ್ಯ ಕೈನ ಗಟ್ಟಿಯಾಗಿ ಹಿಡಿದು, ನೀನೇನೇ ನನ್ನ ಕತೆ ಮುಗಿಸೋದು, ಇದೇ ಇವತ್ತು ನಿನಗೆ ಅಂದ್ಕೊಂಡು ಶರತ್ ಸರ್, ಅಮ್ಮ, ಅಜ್ಜಿ ಎಲ್ಲರೂ ಬನ್ನಿ ಅಂತ ಕೂಗಿದ್ಲು. ಮನೆಯವರೆಲ್ಲ ಒಟ್ಟಿಗೆ ಮನೆಯಿಂದ ಹೊರಗೆ ಬರೋ ಅಷ್ಟರಲ್ಲಿ ನಿತ್ಯ ಕೈಯಿಂದ ಬಿಡಿಸ್ಕೊಂಡು ಲಾವಣ್ಯ ಅಲ್ಲಿಂದ ಎಸ್ಕೇಪ್ ಆದ್ಲು. ಅಜ್ಜಿ, ಏನಾಯ್ತಮ್ಮ ನಿತ್ಯ, ಯಾಕೆ ಹಾಕಿ ಕೂಕ್ಕೊಂಡೆ ಅಂದರು. ಲತಾ, ಕೂಕ್ಕೊಂಡಿದ್ದು ನೀನಾ, ಇನ್ನೇನು ದೊಂಬರಾಟ ಶುರು ಮಾಡಿದ್ಯಾ ಅಂದ್ಲು. ಶರತ್, ಅತ್ತೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಪಾರಿಜಾತ, ವಾಟ್ ಹ್ಯಾಪೆಂಡ್ ಅಂದ. ಮಂಜುಳಾ, ಏನೂ ಇಲ್ಲ ಅಣ್ಣವ್ರೆ, ನಿತ್ಯಮ್ಮ ಇಲ್ಲಿ ಹೊರಗೆ ಒಬ್ಬರೇ ನಿಂತಿದ್ರು, ನಾನು ಯಾಕೆ ಒಬ್ಬರೇ ನಿಂತಿದ್ದೀರಾ, ಒಳಗೆ ಬನ್ನಿ ಅಂದೆ. ಆದರೆ ಇಲ್ಲಿ ಯಾರೋ ಇದ್ದಾರೆ, ಲಾವಣ್ಯ ಅನ್ನೋರು ಅಂತ ಕೂಗಾಡ್ತಾ ಇದ್ದಾರೆ, ನಾನು ಸುತ್ತ ನೋಡಿದೆ, ಅಲ್ಲಿ ಯಾರೂ ಇಲ್ಲ ಅಣ್ಣವ್ರೆ ಅಂದ್ಲು. ನಿತ್ಯ ಕೋಪದಲ್ಲಿ, ಮಂಜುಳಾ, ನಾಟಕ ಆಡಬೇಡ, ಎಷ್ಟು ದುಡ್ಡು ತೊಗೊಂಡಿದ್ಯಾ ನೀನು ಅವಳ ಹತ್ರ ಈ ನಾಟಕ ಆಡೋಕೆ? ಇಷ್ಟು ದಿನ ಅಕ್ಕ ಅಂತ ಮರ್ಯಾದೆ ಕೊಟ್ಟರೆ ನನ್ನನ್ನೇ ತಲೆ ಕೆಟ್ಟವಳನ್ನಾಗಿ ಮಾಡೋಕ್ಕೆ ಹೊರಟಿದ್ಯಾ? ಸರ್, ಈ ಮಂಜುಳಾ ಮಾತನ್ನು ನಂಬೇಡಿ, ಆ ಲಾವಣ್ಯ ಬಂದಿದ್ದು ನಿಜ, ಅವಳು ನನ್ನ ಜೊತೆ ಮಾತಾಡೋದನ್ನು ಈ ಮಂಜುಳಾ ನೋಡಿದ್ಲು, ಈಗ ಸುಳ್ಳು ಹೇಳ್ತಾ ಇದ್ದಾಳೆ ಅಂದ್ಲು. ಸುಮತಿ, ನಿತ್ಯ, ಲಾವಣ್ಯ ಇಲ್ಲಿಗೆ ಯಾಕೆ ಬರ್ತಾಳಮ್ಮ ಅಂದರು. ನಿತ್ಯ, ಅಮ್ಮ, ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ, ಈ ಮಂಜುಳಾ ಸುಳ್ಳು ಹೇಳ್ತಾ ಇದ್ದಾಳೆ, ಅವಳ ಮಗು ನೋಡಿ, ಹಾಂ ಇಲ್ಲಿ ನೋಡಿ ಸರ್, ಅವಳು ಈ ಮಗು ಕೈ ಹಿಡ್ಕೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಇದ್ಲು, ನಾನು ಅದನ್ನು ನೋಡಿ ಅವಳನ್ನು ತಡೆದೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ, ಇರಿ ಅಂತ ಆ ಮಗು ಮುಂದೆ ಮಂಡಿಯೂರಿ ಕೂತು, ಪುಟ್ಟ, ಆ ಆಂಟಿ ನೀನು ಕೈ ಹಿಡ್ಕೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಇದ್ಲು ಅಲ್ವಾ, ಹಾಂ ನಿಜ ಹೇಳು ಕಂದ ಅಂದ್ಲು. ಮಂಜುಳಾ, ಬಿಡಿ ನಿತ್ಯಮ್ಮ, ಹಾಗೇನೂ ಇಲ್ಲ, ಸುಮ್ಮನೆ ಮಗುಗೆ ನೀವೇ ಹಿಂಸೆ ಮಾಡಬೇಡಿ, ಮಗುಗೆ ಎಷ್ಟು ಹಿಂಸೆ ಆಗ್ತಿದೆ ಅಂತ ಹೆತ್ತವಳು ನನಗೆ ಮಾತ್ರ ಗೊತ್ತು, ಬೇಕಿದ್ರೆ ನಾವು ಇಲ್ಲಿರೋದು ಬೇಡ ಅಂತ ಹೇಳಿಬಿಡಿ, ಎಲ್ಲಾದರೂ ಹೋಗ್ತೀವಿ, ಆದರೆ ಈ ರೀತಿ ಎಲ್ಲ ಸುಳ್ಳು ಹೇಳಬೇಡಿ ಅಂದ್ಲು. ನಿನ್ನೆ ನೋಡಿದ್ರೆ ಜಿರಳೆ ಅಂತ ಆರೋಪ ಮಾಡಿದ್ರಿ, ಈಗ ನೋಡಿದ್ರೆ ಅದು ಯಾರ ಹತ್ರನೋ ದುಡ್ಡಿಸ್ಕೊಂಡಿದ್ದೀನಿ ಅಂತೀರಾ, ಇದೆಲ್ಲ ಸರಿ ಕಾಣ್ತಾ ಇಲ್ಲ ಅಂದ್ಲು. ನಿತ್ಯ, ಶಟ್ ಅಪ್, ಬಾಯಿ ಮುಚ್ಕೊಂಡು ನಿಂತ್ಕೊ, ಮಗು ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತ ನನಗೆ ಗೊತ್ತಿದೆ, ಹೆತ್ತವಳಿಗೆ ಮಾತ್ರ ಗೊತ್ತಿರೋದಿಲ್ಲ ಮಂಜುಳಾ, ನಾನು ಜನ್ಮ ಕೊಡ್ದೇನೆ ಒಂದು ಮಗುಗೆ ತಾಯಿ ಆದವಳು, ನನಗೆ ಟೀಚ್ ಮಾಡೋಕ್ಕೆ ಬರಬೇಡ, ಆರೋಪ ಮಾಡ್ತಾ ಇದ್ದೀನಿ ಅಂತ ಇದೆಯಲ್ಲ, ನೀನು ಮಾಡಿದ್ದನ್ನೇ ನಾನು ಹೇಳಿದ್ದು, ಅದನ್ನು ಇವಾಗ ಯಾರೂ ನಂಬದೇ ಇರಬಹುದು, ಆದರೆ ಅದೇ ಸತ್ಯ ಅಂತ ಜೋರಾಗಿ ವಾದ ಮಾಡೋಕ್ಕೆ ಶುರು ಮಾಡಿದ್ಲು. ಶರತ್ನ ತಾಳ್ಮೆ ಕಟ್ಟೆ ಹೊಡೆದಿತ್ತು, ಅವಳನ್ನು ಯಾರೂ ಕೂಡ ಕೀಳಾಗಿ ನೋಡೋದು ಇಷ್ಟವಿರದ ಅವಳ ಮೇಲೆ ಕೋಪ ಮಾಡಿಕೊಂಡು ಜೋರಾಗಿ, ಸ್ಟಾಪ್ ಇಟ್ ಪಾರಿಜಾತ, ನಾನು ನೋಡ್ತಾನೇ ಇದ್ದೀನಿ, ನಮ್ಮ ಫಸ್ಟ್ ನೈಟಲ್ಲಿ ಆದ ಇನ್ಸಿಡೆಂಟ್ ಆದಾಗಿಂದ ನಿನ್ನ ಬಿಹೇವಿಯರೇ ಚೇಂಜ್ ಆಗಿದೆ, ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಇದೇ ಆಗೋಯ್ತು, ಅಷ್ಟು ಬುದ್ಧಿ ಹೇಳಿದ್ದೀನಿ, ಮತ್ತೆ ಮತ್ತೆ ಅದೇ ಮಾಡ್ತಾನೆ ಇದೆಯಾ ಅಂತ ಬೈತಾನೆ. ನಿತ್ಯ, ಸರ್, ಅದು ನಾನು ಹೇಳೋ ಅಷ್ಟರಲ್ಲಿ ಶಟ್ ಅಪ್, ಹೋಗು ಒಳಗೆ ಅಂದ. ನಿತ್ಯ, ಸರ್, ನನ್ನ ಮಾತನ್ನು ಸ್ವಲ್ಪ ಕೇಳಿ, ಈ ಮಂಜುಳಾ ಅಷ್ಟರಲ್ಲಿ ನಿನಗೆ ಹೇಳಿದ್ದು, ಹೋಗು ಒಳಗೆ ಅಂತ ರೇಗ್ದ. ನಿತ್ಯ ಆ ಮಂಜುಳನ್ನು ಗುರಾಯಿಸ್ಕೊಂಡು ಒಳಗಡೆ ಹೋದ್ಲು. ಮಂಜುಳಾ, ಅಣ್ಣವರೇ, ನಿತ್ಯಮ್ಮ ತುಂಬಾ ಒಳ್ಳೆಯವರು, ಆದರೆ ಒಂದೊಂದು ಸಲ ಯಾಕೆ ಈ ರೀತಿ ಹೇಗೇಗೋ ಆಡ್ತಾರೆ, ನಾನು ಬೇಕಿದ್ರೆ ದೇವರು ಪ್ರಮಾಣ ಮಾಡ್ತೀನಿ ಇಲ್ಲಿ ಯಾರೂ ಬಂದಿಲ್ಲ ಅಣ್ಣವರೇ ಅಂದ್ಲು. ಚಂದ್ರಶೇಖರ್, ಶರತ್, ಬಾಪ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕರ್ಕೊಂಡು ಹೋದರು. ಎಪಿಸೋಡ್ 129. ಡಾಕ್ಟರ್ ಅಶ್ವಥ್, ಸೈಕ್ಯಾಟ್ರಿಸ್ಟ್. ಇಷ್ಟು ದಿನ ಶರತ್ ಮುಚ್ಚಿಟ್ಟ ಸತ್ಯ ಎಲ್ಲ ಅವನ ಕೋಪದಿಂದಾನೇ ಮನೆಯವ್ರ ಮುಂದೆ ಬಯಲಾಯಿತು. ಚಂದ್ರಶೇಖರ್, ಏನು ಹೇಳ್ತಾ ಇದೆಯಾ ಶರತ್, ಅಂದರೆ ನಿತ್ಯ ಈ ರೀತಿ ಆಡ್ತಾ ಇರೋದು 2 ದಿನದಿಂದ ಅಲ್ವಾ ಅಂದರು. ಶರತ್, ಇಲ್ಲ ಡ್ಯಾಡಿ, ತುಂಬ ದಿನ ಆಯಿತು, ನಿನ್ನೆ ಹೇಗೆ ಕಾಫಿಲಿ ಜಿರಳೆ ಇದೆ ಅಂತ ಬಿಹೇವ್ ಮಾಡಿದ್ಲು, ಅದಕ್ಕಿಂತ ವಿಯರ್ಡಾಗಿ ಬಿಹೇವ್ ಮಾಡ್ತಾಳೆ ಅಂತ ನಡೆದಿದ್ದನ್ನೆಲ್ಲನೂ ಹೇಳ್ದ. ಶುಂಠಿ ಕೊಪ್ಪದಿಂದ ವಾಪಸ್ ಬಂದ್ರೂ ಅಂತ ಹೇಳ್ತಾ ಸ್ಟಾಪ್ ಮಾಡ್ದ. ಸುಮತಿ, ಏನಪ್ಪ ಇದೆಲ್ಲ, ಯಾಕೆ ಹೀಗೆಲ್ಲ ಆಗ್ತಾಯಿದೆ ಆ ಮಗುಗೆ ಅಂತ ವ್ಯಥೆ ಪಡ್ತಾ ಹೇಳಿದ್ರು. ರಾಧಾ, ನನಗೇನೋ ನಮ್ಮ ನಿತ್ಯ ಆರಾಮಾಗಿದ್ದಾಳೆ ಅನಿಸುತ್ತೆ, ಅವಳು ಹೇಳಿದಾಗೆ ಇದಕ್ಕೆಲ್ಲ ಮಂಜುಳಾನ ಇಟ್ಕೊಂಡು ಆ ಲಾವಣ್ಯನೇ ಯಾಕೆ ಆಟ ಆಡ್ತಾ ಇರಬಾರ್ದು
ಅಂದ್ಲು. ಸುಮತಿ, ಮಂಜುಳಾ ಯಾಕೆ ಮಾಡ್ತಾಳೆ ರಾಧಾ? ಅವಳನ್ನ ಕೆಲ್ಸಕ್ಕೆ ತೊಗೊಂಡಿದ್ದೆ ನಿತ್ಯ ಅಂದಮೇಲೆ ಅವಳಿಗೆ ನಮ್ಮ ನಿತ್ಯ ಮೇಲೆ ಏನು ಕೋಪ ಇರುತ್ತೆ ಹೇಳು ಅಂದರು. ಶರತ್, ಹೌದು ಅಕ್ಕ, ಅಮ್ಮ ಹೇಳಿದ್ದು ಸರಿ ಇದೆ. ಅದು ಲಾವಣ್ಯ ಆಗಿದ್ದರೆ ನಮಗೆ ಯಾಕೆ ಕಾಣಿಸ್ಕೊಳ್ಳಿಲ್ಲ? ಇಲ್ಲಿ ಬೇರೆ ಏನೋ ಸಮಸ್ಯೆ ಇದೆ ಅನ್ನಿಸ್ತಾ ಇದೆ. ಚಂದ್ರಶೇಖರ್, ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದೀರಲ್ಲ. ಶರತ್, ಈಗ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅಥವಾ ಅವ್ರು ಮಾಡಿದ್ರಾ, ಇವ್ರು ಮಾಡಿದ್ದ ಅನ್ನೋದಲ್ಲ ಪ್ರಶ್ನೆ. ಇದರಿಂದ ಸಫರ್ ಆಗ್ತಿರೋದು ನಿತ್ಯ. ನಮ್ಗೆ ಅವಳ ಹೆಲ್ತ್ ಮುಖ್ಯ. ಅವಳಿಗೆ ಏನಾಗಿದೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಬೇಕು. ಶರತ್, ಇಷ್ಟೆಲ್ಲ ಆದಮೇಲೆ ನಾನು ಒಂದು ಸೊಲ್ಯೂಷನ್ ಹುಡುಕಿದ್ದೀನಿ ಅಂದರು. ಶರತ್, ಏನು ಡ್ಯಾಡಿ ಅದು ಅಂದ. ಚಂದ್ರಶೇಖರ್, ನಾವು ಮನೇಲಿ ಇಷ್ಟೆಲ್ಲ ಜನ ಇದ್ದರು ನಿತ್ಯಾಗ ಮಾತ್ರ ಈ ರೀತಿ ಯಾರೋ ಬರೋದು ಹೋಗೋದು ಆಗ್ತಾ ಇದೆ ಅಂದರೆ ಇಟ್ಸ್ ನಾಟ್ ನಾರ್ಮಲ್. ನಾವು ಒಂದು ಸಲ ನಿತ್ಯಾಗೆ ಸೈಕಿಯಾಟ್ರಿಸ್ಟ್ ಹತ್ರ ಕೌನ್ಸ್ಲಿಂಗ್ ಕೊಡಿಸೋಣ ಅಂದರು. ಶರತ್ ಶಾಕ್. ಡ್ಯಾಡಿ, ಏನು ಹೇಳ್ತಾ ಇದ್ದೀರಾ? ಅಂದರೆ ನೀವು ನನ್ನ ಪಾರಿಜಾತನಾ ಅಂತ ಸ್ಟಾಪ್ ಮಾಡ್ದ. ಅಷ್ಟರಲ್ಲಿ ಚಂದ್ರಶೇಖರ್, ನೋ ಶರತ್, ನಮಗೂ ಅರ್ಥ ಆಗುತ್ತೆ. ನಿತ್ಯಾಗ ಏನೂ ಆಗಿಲ್ಲ. ಬಟ್ ಅವಳು ಹುಡುಕ್ತಾ ಇರೋದು ನೋಡಿದ್ರೆ ಪರಿಸ್ಥಿತಿ ನಮ್ಮ ಕೈ ಮೀರೋ ಮೊದಲು ಎಚ್ಚರಿಕೆ ವಹಿಸೋದು ಮುಖ್ಯ ಆಗುತ್ತೆ. ನಿನಗೆ ಕಷ್ಟ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ, ಆದರೆ ಅವಳ ಆರೋಗ್ಯ ದೃಷ್ಟಿಯಿಂದ ನಾವು ಒಂದು ಹೆಜ್ಜೆ ಮುಂದೆ ಇಡೋದು ಒಳ್ಳೆಯದು. ನೋಡು, ಅವಳನ್ನು ಹಾಸ್ಪಿಟಲ್ಗೆ ಅಂತ ಏನೂ ಕರ್ಕೊಂಡು ಹೋಗೋದು ಬೇಡ. ನನ್ನ ಫ್ರೆಂಡ್ ಮಗ ಡಾಕ್ಟರ್ ಅಶ್ವತ್ಗೆ ಕಾಲ್ ಮಾಡಿ ಮನೆಗೆ ಬರೋಕ್ಕೆ ಹೇಳ್ತೀನಿ. ಹಾಗೆ ಇನ್ನೊಂದು ವಿಚಾರ, ಅವಳನ್ನು ಸೈಕಿಯಾಟ್ರಿಸ್ಟ್ ಹತ್ರ ಕೌನ್ಸ್ಲಿಂಗ್ ಮಾಡಿಸ್ತಿರೋ ವಿಚಾರ ನಿತ್ಯಾಗ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅದನ್ನು ಕೇಳಿದರೆ ಆ ಮಗು ಮನಸ್ಸಿಗೆ ತುಂಬ ನೋವಾಗುತ್ತೆ. ಎಲ್ಲರೂ ಆದಷ್ಟು ಈ ವಿಚಾರದಿಂದ ಅವಳನ್ನು ದೂರ ಇಡಿ ಅಂತ ಮನೆಯವ್ರಿಗೆಲ್ಲ ಹೇಳ್ದ. ಎಕ್ಸ್ಪೆಷಲಿ ನೀನು ಶರತ್, ಆದಷ್ಟು ಕಾಮಾಗಿರು ಅಂತ ಸಮಾಧಾನ ಹೇಳಿ ಕೌನ್ಸ್ಲಿಂಗ್ಗೆ ಒಪ್ಪಿಸಿದ್ರು. ಶರತ್, ಓಕೆ ಫೈನ್, ನೀವು ಹೇಳ್ದಾಗೆ ಆಗಲಿ ಅಂತ ಹೇಳಿ ಅಲ್ಲಿಂದ ರೂಮ್ಗೆ ಹೋದ. ನಿತ್ಯ ಮುಖ ಓದಿಸ್ಕೊಂಡು ಮಂಜುಳ ಮೇಲೆ ಕೋಪ ಮಾಡಿಕೊಂಡು ಕೂತಿದ್ಲು. ಶರತ್ ಬಂದಿದ್ದು ನೋಡಿ ಕೋಪದಲ್ಲಿ ಅವನಿಗೆ ಬೆನ್ ಮಾಡಿ ನಿಂತಳು. ಶರತ್ ಅವಳನ್ನ ಹಿಂದೆಯಿಂದ ತಪ್ಕೊಂಡು ಮತ್ತೆ ಕೋಪನಾ ಅಂದ. ನಿತ್ಯ, ಹೌದು ಬಿಡಿ, ನನ್ನ ಹೊರಗೆ ಎಲ್ಲರ ಮುಂದೆ ಬೈಯೋದು, ಇಲ್ಲಿ ಬಂದು ಮುದ್ದು ಮಾಡೋದು ಏನು ಬೇಕಾಗಿಲ್ಲ, ಹೋಗಿ ಅಂದ್ಲು. ಶರತ್ ಅವಳನ್ನು ತನ್ನತ್ತ ತಿರುಗಿಸಿ, ಸಾರಿ ಮುದ್ದು, ಆ ಕ್ಷಣಕ್ಕೆ ನಿನ್ನ ಕೋಪ ಕಂಟ್ರೋಲ್ ಮಾಡೋಕ್ಕೆ ವಿಧಿ ಇಲ್ಲದೆ ರೇಗಿದೆ. ಅದು ಅಲ್ಲದೆ ಅಲ್ಲಿ ಯಾರೂ ಇಲ್ಲಿದ್ದನ್ನು ಎಲ್ಲರೂ ನೋಡಿದರು. ಅವರೆಲ್ಲ ನಿನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದಿತ್ತು, ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಅಂದ. ನಿತ್ಯ, ಅವರೆಲ್ಲ ನನ್ನ ತಪ್ಪು ತಿಳ್ಕೊಳ್ತಾರೆ ಅಂತ ಬೈದ್ರಿ, ಅದನ್ನು ನಾನು ಒಪ್ಕೋತೀನಿ. ಹಾಗಾದರೆ ನೀವು ನಾನು ಹೇಳಿದ ನಿಜ ಅಂತ ಒಪ್ಕೋತೀರಾ ಹೇಳಿ ಸರ್ ಅಂದ್ಲು. ಶರತ್ ಸೈಲೆಂಟಾಗಿ ಅವಳನ್ನೇ ನೋಡ್ತಾ ನಿಂತಿದ್ದ. ನಿತ್ಯ, ನಂಬಲ್ಲ ಅಲ್ಲ, ನಂಗೆ ಗೊತ್ತು ಬಿಡಿ, ನೀವು ಕೂಡ ನಂಬಲ್ಲ ಅಂತ. ಹೋಗಿ ಬೆಡ್ ಮೇಲೆ ಕುತ್ಕೊಂಡು ಇಷ್ಟಕ್ಕೆಲ್ಲ ಆ ಲಾವಣ್ಯ ಎಷ್ಟು ಕಾರಣನೋ ಆ ಮಂಜುಳಾನೂ ಅಷ್ಟೇ ಕಾರಣ. ಅವಳನ್ನು ಅಲ್ಲೇ ದೆವ್ವ ಬಿಡಿಸ್ತಾ ಇದ್ದೆ. ಆದರೆ ಏನು ಮಾಡೋದು, ಸುಮತಿ ಅಮ್ಮ ಅವರನ್ನು ನಂಬಿ ಮನೆ ಕೆಲಸಕ್ಕೆ ತೊಗೊಂಡಿದ್ದಾರೆ. ಅವ್ರ ಮೇಲಿರೋ ಗೌರವ ಮತ್ತು ಆ ಮಂಜುಳಾಗೆ ಒಂದು ಎಳೆಯ ಮಗು ಬೇರೆ ಇದೆ ಅಲ್ವಾ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಅಂದ್ಲು. ಶರತ್, ಏನಂದೆ? ಆ ಮಂಜುಳನ ಕೆಲ್ಸಕ್ಕೆ ತೊಗೊಂಡಿರೋದು ಅಮ್ಮನ ಅಂತ ಆಶ್ಚರ್ಯದಲ್ಲಿ ಕೇಳ್ದ. ನಿತ್ಯ, ಹೌದು, ಅವಳನ್ನು ಕೆಲ್ಸಕ್ಕೆ ತೊಗೊಂಡಿರೋದು ಸುಮತಿ ಅಮ್ಮ ಅಂತೆ. ಅವ್ರ ಮುಖ ನೋಡಿಕೊಂಡು ಅವಳನ್ನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಅವಳ ಅಜ್ಜಿ ಜಜ್ಜಿ ಬಜ್ಜಿ ಮಾಡಿಬಿಡ್ತಿದ್ದೆ. ಈ ನಿತ್ಯ ಹತ್ರನೇ ಇಟ್ಕೊತಾರೆ ಅಂತ ನಾನ್ ಸ್ಟಾಪ್ನಲ್ಲಿ ಮಾತಾಡ್ತಾ ಇದ್ಲು. ಶರತ್ಗೆ ಸುಮತಿ ಅಮ್ಮ ಹೇಳಿದ್ದು ನೆನಪಿಗೆ ಬಂತು. ಆ ಮಂಜುಳನ ಕೆಲ್ಸಕ್ಕೆ ತೊಗೊಂಡಿದ್ದು ನಿತ್ಯ ಅಂದ್ರಲ್ವಾ? ಕನ್ಫ್ಯೂಸ್ ಆಗ್ತಿದೆ, ಏನು ನಡೀತಿದೆ ಇಲ್ಲಿ? ಮತ್ತೊಂದು ಅನುಮಾನ ಉಟ್ಕೊತು. ಮತ್ತು ನಿತ್ಯ ಮುಖ ನೋಡಿ ನನ್ನ ಪಾರಿಜಾತಗೆ ಡ್ಯಾಡಿ ಹೇಳಿದಾಗೆ ಕೌನ್ಸ್ಲಿಂಗ್ ಅವಶ್ಯಕತೆ ಇದೆಯಾ ಅಂದ್ಕೊಂಡು ನಿಂತಿದ್ದ. ನಿತ್ಯ ಮಾತು ನಿಲ್ಲಿಸಿ ಅವನನ್ನು ನೋಡಿದ್ಲು. ಅವ್ನು ಸೈಲೆಂಟ್ ಆಗಿರೋದು ನೋಡಿ ಎದ್ದು ಅವನ ಹತ್ರ ಬಂದು ಅವನ ಎದೆಗೆ ಒರಗಿ, ನನ್ನಿಂದ ನಿಮಗೆ ಬೇಜಾರಾಗ್ತಾ ಇದೆಯಾ? ಹೀಗೇಗೋ ಆಡ್ತಾ ಇದ್ದಾಳೆ ಅಂದ್ಕೊಳ್ತಾ ಇದ್ದೀರಾ ಅಲ್ವಾ ಅಂತ ಅವನು 2 ಕೆನ್ನೆ ಹಿಡಿದು, ನಾನು ನಂಬಿ ಸರ್, ಇದೆಲ್ಲ ನಮ್ಮ ಬೆನ್ನ ಹಿಂದೆ ನಡೀತಿರೋ ಪ್ರೀ ಪ್ಲ್ಯಾನ್ ಅಂದ್ಲು. ಶರತ್ ಮನಸಲ್ಲೇ ಏನೋ ಯೋಚಿಸಿ, ಸರಿ ರಾಕ್ಷಸಿ, ನೀನು ಈಗ ಅದ್ರ ಬಗ್ಗೆ ಥಿಂಕ್ ಮಾಡೋದು ಬಿಡು. ಸಂಜೆ ನನ್ನ ಫ್ರೆಂಡ್ ಒಬ್ಬರು ಮನೆಗೆ ಬರ್ತಾ ಇದ್ದಾರೆ, ನಾನು ಅವ್ರನ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಟೇಕ್ ಕೇರ್ ಅಂತ ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಹೋದ. ಸಂಜೆ ಆಗಿತ್ತು. ಚಂದ್ರಶೇಖರ್ ಹೇಳಿದಾಗೆ ಶರತ್ ಅವರ ಫ್ರೆಂಡ್ ಮಗ ಡಾಕ್ಟರ್ ಅಶ್ವತ್ ಸೈಕಿಯಾಟ್ರಿಸ್ಟ್ ನಮ್ಮ ಮನೆಗೆ ಕರ್ಕೊಂಡು ಬಂದ. ಮನೆಯವರೆಲ್ಲ ಅವ್ರನ್ನ ನೋಡಿ ವೆಲ್ಕಮ್ ಮಾಡಿದ್ರು. ಡಾಕ್ಟರ್ ಅಶ್ವತ್ ಚಂದ್ರಶೇಖರ್ ನೋಡಿ, ಹಾಯ್ ಅಂಕಲ್, ಹೌ ಆರ್ ಯು ಅಂತ ಹ್ಯಾಂಡ್ ಶೇಕ್ ಕೊಟ್ಟು ಹಗ್ ಮಾಡ್ದ. ಚಂದ್ರಶೇಖರ್, ಹಲೋ ಮೈ ಡಿಯರ್ ಯಂಗ್ ಮ್ಯಾನ್, ಐ ಆಮ್ ಗುಡ್ ಅಂತ ತಾವು ಹ್ಯಾಂಡ್ ಶೇಕ್ ಕೊಟ್ಟು ಹಗ್ ಮಾಡಿದ್ರು. ಹಾಂ, ನಾನು ಎಲ್ಲ ಕಾಲ್ನಲ್ಲೇ ಹೇಳಿದ್ದೀನಿ ಅಲ್ವಾ, ಯಾವುದೇ ಕಾರಣಕ್ಕೂ ನೀವು ಸೈಕಿಯಾಟ್ರಿಸ್ಟ್ ಅಂತ ನಿತ್ಯಾಗೆ ಗೊತ್ತಾಗಬಾರ್ದು ಅಂದರು. ಡಾಕ್ಟರ್ ಅಶ್ವತ್, ಯಸ್ ಅಂಕಲ್,
ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂದ. ಚಂದ್ರಶೇಖರ್ ಶರತ್ಗೆ ನಿತ್ಯನ ಡಾಕ್ಟರ್ ಅಶ್ವತ್ಗೆ ಮೀಟ್ ಮಾಡಿಸೋಕೆ ಸನ್ನೆ ಮಾಡಿ ಹೇಳ್ತಾ ಅಶ್ವತ್ ಶರತ್ ಜೊತೆ ಹೋಗಪ್ಪ ಅಂದರು. ಡಾಕ್ಟರ್ ಅಶ್ವತ್ ಶೂರ್ ಅಂಕಲ್ ಅಂತ ಶರತ್ ಜೊತೆ ಹೋದರು. ನಿತ್ಯ ರೂಮ್ನಲ್ಲಿ ಇರಲಿಲ್ಲ, ಬದಲಾಗಿ ಸೀಕ್ರೆಟ್ ರೂಮ್ನಲ್ಲಿ ಕೂತು ಒಂದು ಕೈಯಲ್ಲಿ ಸಿಗರೇಟ್ ಲೈಟರ್ ಹಿಡಿದು ಅದನ್ನು ಟಿಕ್ ಟಿಕ್ ಮಾಡ್ತಾ ಅದರಿಂದ ಬರೋ ಬೆಂಕಿ ಕಿಡಿಗೆ ತನ್ನ ಇನ್ನೊಂದು ಕೈ ತೋರ್ಬರಲನ್ನು ಆ ಕಡೆ ಈ ಕಡೆ ಪಾಸ್ ಮಾಡ್ತಾ ಇದ್ಲು. ಶರತ್ ಡಾಕ್ಟರ್ ಅಶ್ವತ್ನ ಅಲ್ಲಿಗೆ ಕರ್ಕೊಂಡು ಹೋದ. ನಿತ್ಯ ಹಾಗೆ ಮಾಡ್ತಾ ಇರೋದು ನೋಡಿ ಶರತ್ ಡಾಕ್ಟರ್ ಅಶ್ವತ್ ಇಬ್ಬರು ಆಶ್ಚರ್ಯದಲ್ಲಿ ಒಬ್ರನ್ನೊಬ್ರು ನೋಡಿ ಶರತ್ ಅವಳನ್ನ ತಡೆಯೋಕೆ ಮುಂದಾದ. ಡಾಕ್ಟರ್ ಅಶ್ವತ್ ಅವನ ಕೈ ಹಿಡಿದು ಬೇಡ ಅನ್ನುವಂತೆ ಕಣ್ಮುಚ್ಚಿದ್ರು. ಶರತ್ ನಾರ್ಮಲ್ ಆಗಿಯೇ ಪಾರಿಜಾತ ಅಂತ ಕರೆದ. ನಿತ್ಯ ಕೂತಲ್ಲೇ ಸಿಗರೇಟ್ ಲೈಟರ್ ಕೈ ಬಿಟ್ಟು ಶರತ್ ಕಡೆ ನೋಡಿದ್ಲು. ಶರತ್ ಪಾರಿಜಾತ ಇವರೇ ನನ್ನ ಫ್ರೆಂಡ್ ಅಶ್ವತ್ ಅಂತ ಇಂಟ್ರಡ್ಯೂಸ್ ಮಾಡ್ತಾ ರೂಮ್ ಒಳಗಡೆ ಬರೋಕ್ಕೆ ಮುಂದಾದ. ನಿತ್ಯ ಅವ್ರನ್ನ ನೋಡಿ ಸ್ಟಾಪ್ ದೇರ್ ಅಂತ ಹೇಳಿದ್ಲು. ಅವರಿಬ್ಬರು ಡೋರ್ ಹತ್ರನೇ ನಿಂತರು. ನಿತ್ಯ ತಾನೇ ಹೊರಗೆ ಬರ್ತಾ ಸಾರಿ ಸರ್, ಈ ರೂಮ್ಗೆ ಯಾರಿಗೂ ಎಂಟ್ರಿ ಇಲ್ಲ, ಏನೋ ಅನ್ಕೋಬೇಡಿ ಅಂತ ಅಶ್ವತ್ಗೆ ಹೇಳಿದ್ಲು. ಅಶ್ವತ್ ಓ ಹೌದಾ, ಯಾಕೆ ಹಾಗೆ, ಈ ರೂಮ್ಗೆ ಏನಾದರೂ ನಾಗವಲ್ಲಿ ರೂಮ್ ಹಾಗೆ ದಿಗ್ಬಂಧನ ಮಾಡಿಸಿದ್ದೀರಾ ಅಂತ ನಗ್ತಾನೆ. ನಿತ್ಯ ತಾನೂ ನಗ್ತಾ ಇದು ನಾಗವಲ್ಲಿ ರೂಮ್ ಅಲ್ಲ, ನನ್ನ ಮತ್ತು ನನ್ನ ಕಲಾವಿದನ ಪುಟ್ಟ ಪ್ರಪಂಚ, ಇಲ್ಲಿಗೆ ನಮ್ಮನ್ನು ಬಿಟ್ಟು ಬೇರೆ ಯಾರೂ ಬರೋ ಹಾಗಿಲ್ಲ ಅಂತ ಶರತ್ನ ನೋಡಿ ಹೇಳ್ತಾ ಬನ್ನಿ ಅಂತ ಅವ್ರ ರೂಮ್ಗೆ ಕರ್ಕೊಂಡು ಹೋದ್ಲು. ಅವ್ರ ರೂಮಲ್ಲಿದ್ದ ಸೋಫಾ ಮೇಲೆ ಕೂತ್ಕೊಂಡು ವೆರಿ ಗುಡ್ ಸೆಲೆಕ್ಷನ್ ಶರತ್, ನಿಮ್ಮ ಪೇರು ತುಂಬ ಕ್ಯೂಟ್ ಆಗಿದೆ ಅಂತ ಹೇಳ್ದ. ನಿತ್ಯ ಥ್ಯಾಂಕ್ ಯು ಅಂತ ಖುಷಿಯಿಂದ ಅಂದ್ಲು. ಅಶ್ವತ್ ಶರತ್ಗೆ ಹೊರಗೆ ಹೋಗೋಕ್ಕೆ ಕಣ್ಣು ಸನ್ನೆ ಮಾಡಿ ಹೇಳಿದ್ರು. ಶರತ್ ಅದನ್ನು ನೋಡಿ ನೀವು ಮಾತಾಡ್ತಾ ಇರಿ, ನಾನು ಹೀಗೆ ಬಂದೆ ಅಂತ ಹೇಳಿ ಅಲ್ಲಿಂದ ಹೊರಗೋದ. ಅಲ್ಲಿಗೆ ಮಂಜುಳಾ 2 ಕಪ್ ಕಾಫಿ ತಂದು ಕೊಟ್ಲು. ಡಾಕ್ಟರ್ ಅಶ್ವಥ ಕಾಫಿ ತೊಗೊಂಡು ನಿತ್ಯಾಗೆ ತೊಗೊಳ್ಳಿ ನಿತ್ಯ ಅವರೇ ಅಂದ. ಅವಳು ತೊಗೊಂಡು ಹಾಗೆ ಹಿಡ್ಕೊಂಡಿದ್ಲು. ನಿತ್ಯ ಅವನ್ನ ನೋಡಿ ನೀವು ನಿಜವಾಗ್ಲೂ ಅವ್ರ ಫ್ರೆಂಡಾ, ಇದಕ್ಕೂ ಮುಂಚೆ ನಾನು ನಿಮ್ಮನ್ನು ನೋಡೇ ಇಲ್ವಲ್ಲ, ಅವ್ರು ನಿಮ್ಮ ಬಗ್ಗೆ ನನ್ನ ಹತ್ರ ಏನೂ ಹೇಳಲೇ ಇರಲಿಲ್ಲ, ಅದಕ್ಕೆ ಕೇಳಿದೆ ಅಂದ್ಲು. ಅಶ್ವತ್ ನನ್ನ ಮಗ ಎಲ್ಲಿ ಹೇಳ್ತಾನೆ, ನನ್ನನ್ನೇ ಮರೆತುಬಿಟ್ಟಿದ್ದಾನೆ ಅಂತ ತುಂಬ ಕ್ಲೋಸ್ ಇರೋ ಹಾಗೆ ಮಾತಾಡಿದ್ರು. ಅಂದಹಾಗೆ ನಿಮ್ಮ ನಿತ್ಯ ಅಂತ ಅಲ್ವಾ, ಶರತ್ ಯಾಕೆ ಪಾರಿಜಾತ ಅಂತ ಕರೆದ ಅಂದ. ನಿತ್ಯ ಅವರು ನನ್ನ ಪ್ರೀತಿಯಿಂದ ಹಾಗೆ ಕರೆಯೋದು ಅಂದ್ಲು. ಅಶ್ವತ್ ಹೌದು ಅಲ್ವಾ, ನಿಮ್ಮಿಬ್ಬರದ್ದು ಲವ್ ಮ್ಯಾರೇಜ್, ಸಾರಿ, ನಿಮ್ಮ ಲವ್ ಹೇಗಾಯಿತು, ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಮಗೂ ಸ್ವಲ್ಪ ಹೇಳ್ತೀರಾ ಅಂದ. ನಿತ್ಯ ತುಂಬ ಖುಷಿಯಿಂದ ನಮ್ಮದೊಂಥರ ಡಿಫ್ರೆಂಟ್ ಲವ್ ಸ್ಟೋರಿ ಬಿಡಿ ಅಂತ ನಕ್ಕು ಅವರಿಬ್ಬರು ಲವ್ ಸ್ಟೋರಿ ಎಲ್ಲ ಹೇಳಿದ್ಲು. ಅಶ್ವತ್ ಅವಳ ಮಾತನ್ನೆಲ್ಲ ಕೇಳಿ ಸೋ ನೈಸ್, ನೋಡಿ ನಿಮ್ಮ ಲವ್ ಬಗ್ಗೆನೂ ನನ್ನ ಹತ್ರ ಏನೂ ಹೇಳ್ಕೊಂಡಿಲ್ಲ ಶರತ್, ನಿಮ್ಮ ಲವ್ ಬೇಗ ಸಕ್ಸಸ್ ಆಗಿರಬೇಕು ಅಲ್ವಾ, ಯಾರೋ ದುಶ್ಮನ್ ಇಲ್ಲ ಅನಿಸುತ್ತೆ ಅಲ್ಲ ಅಂದ. ಅದನ್ನು ಕೇಳಿದ್ದೆ ನಿತ್ಯ ತುಂಬ ಕೋಪದಲ್ಲಿ ಕೈಯಲ್ಲಿ ಹಿಡಿದ ಕಪ್ನ ಮುಷ್ಟಿ ಹಿಡಿದ್ಲು. ಅಶ್ವತ್ ಅವಳ ಮುಖದಲ್ಲಾಗ್ತಿರೋ ಬದಲಾವಣೆಯನ್ನು ಅಬ್ಸರ್ವ್ ಮಾಡ್ತಾಯಿದ್ರು. ಅವಳು ಹಿಡಿದಿದ್ದ ಮುಷ್ಟಿಗೆ ಕಾಫಿ ಕಪ್ ಕೈಯಲ್ಲೇ ಒಡೆದು ಚೂರಾಗಿತ್ತು. ಕೈಯಲ್ಲಿ ರಕ್ತ ಸುರಿಯೋದಕ್ಕೆ ಆರಂಭಿಸ್ತು. ಅಶ್ವತ್ ಅದನ್ನು ನೋಡಿ ದಂಗಾಗಿ ಹೋಗಿದ್ದ. ಓ ಶಟ್, ನಿತ್ಯ ಅವರೇ ವಾಟ್ ಈಸ್ ದಿಸ್ ಅಂತ ಅವಳ ಕೈಗೆ ತಮ್ಮ ಕರ್ಚಿಫ್ ಕಟ್ಟಿದ್ರು. ಜಸ್ಟ್ ಕಾಮ್ ಡೌನ್ ಅಂತ ಹೇಳ್ತಾ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ಹೊರಟೋದ್ರು. ಈಗ ಮಂಜುಳಾ ಲಾವಣ್ಯ ಕಡಿಯೋಳು ಅಂತ ಪಕ್ಕ ಆಗೋಯ್ತು. ಹಾಗೆ ನಿತ್ಯಗೂ ಅವಳ ಆಟ ಏನು ಅನ್ನೋದು ಗೊತ್ತಾಯಿತು. ಸೊ ಇವಾಗ ನಿತ್ಯ ಈಗ ಕಂಡುಹಿಡಿತಾಳೆ. ಹಾಗೆ ಸೈಕಿಯಾಟ್ರಿಸ್ಟ್ನ ಕರ್ಕೊಂಡು ಬಂದಿರೋದು ನಿತ್ಯಗೆ ಗೊತ್ತಾಗುತ್ತಾ, ಇಲ್ಲ ಸೈಕಿಯಾಟ್ರಿಸ್ಟ್ ಅವಳಿಗೇನೂ ತೊಂದರೆ ಇಲ್ಲ ಅಂತ ಹೇಳ್ತಾಳ. ಬಟ್ ಇವಳಿಗೆ ಬರ್ತಿರೋ ಸಿಚುಯೇಷನ್ಸು ಕೂಡ ಅವಳನ್ನ ಹಾಗೆ ಕ್ರಿಯೇಟ್ ಮಾಡಿ ತೋರಿಸೋ ಥರ ಇದೆ. ಸೊ ಇದಕ್ಕೆಲ್ಲ ಆನ್ಸರ್ಸ್ ಬೇಕು ಅಂದರೆ ನನ್ನ ನೆಕ್ಸ್ಟ್ ಎಪಿಸೋಡ್ನ ಕೇಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಎಲ್ರಿಗೂ ಹ್ಯಾಪಿ ಯುಗಾದಿ.